ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಮತ್ತು ಸಾಫ್ಟಾಗಿ ರವೆ ಇಡ್ಲಿ ಯಾವ ರೀತಿಯಾಗಿ ತುಂಬ ಸ್ಪಾಂಜಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಕಾಯಿ ಚಟ್ನಿ ಜೊತೆ ಹಾಗೆ ಸಾಂಬಾರ್ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಫಸ್ಟು ಒಂದು ಪಾತ್ರೆಗೆ ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ಬೇಕಾದರೂ ಅಥವಾ ಗ್ಲಾಸಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಇದಕ್ಕೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇವೆರಡನ್ನೂ ಸೇರಿಸಿ ಒಂದು 4 ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು 4 ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಇಡ್ಲಿ ರವೆ ತೊಗೊಂಡಿದ್ದೀನಿ. ಈ ಇಡ್ಲಿ ರವೆ ಅಕ್ಕಿಯಿಂದ ಮಾಡಿರ್ತಾರೆ. ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತಿರಲ್ಲ ಆ ರೀತಿ ರವೆ ಅಲ್ಲ, ಇದು ಅಕ್ಕಿಯಿಂದ ಮಾಡಿರ್ತಾರೆ. ನಿಮಗೆ ಮಾಮೂಲಿ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ನಾನು ಇದನ್ನು ಡಿಮಾರ್ಟಲ್ಲಿ ತರಿಸ್ಕೊಂಡಿದ್ದೀನಿ. ಈಗ ಮತ್ತೊಂದು ಪಾತ್ರೆಗೆ ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ 3 ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಕಪ್ ರವೆ ಹಾಕ್ಕೊಂಡು ರವೆನೂ ಸಹ ನಾವು ಒಂದು 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇದರಲ್ಲಿ ಧೂಳೆಲ್ಲ ಇರುತ್ತೆ, ಅದರಿಂದ 2 ರಿಂದ 3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಮುಳುಗುವಷ್ಟು ನೀರನ್ನು ಸೇರಿಸಿ ರವೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸಹ ನಾವು ಒಂದು 4 ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಬೇಕು. ನೋಡಿ, ಇವೆರಡನ್ನೂ ಸಹ ನಾನು ಈಗ 4 ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿದ್ರಲ್ಲ ಅದೇ ಸೇಮ್ ಕಪ್ಪಲ್ಲೇ ಗಟ್ಟಿ ಅವಲಕ್ಕಿ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು 4 ರಿಂದ 5 ಗಂಟೆಗಳ ಕಾಲ ಆಗಿದೆ. ಉದ್ದಿನಬೇಳೆ, ಮೆಂತ್ಯ ಹಾಗೂ ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿಯಾಗಿ 4 ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನಾವು ಉದ್ದಿನಬೇಳೆನ ನೆನೆಸ್ಕೊಂಡಿರಬೇಕು. ಈಗ ಇದನ್ನು ನಾವು ಪಕ್ಕಕ್ಕೆ ಇಡ್ತಾ ಇದ್ದೀವಿ, ಯಾಕಂದರೆ ಫಸ್ಟ್ ನಾವು ಅವಲಕ್ಕಿನ ನೆನೆಸ್ಕೊಳ್ಳೋಣ. ಒಂದು 4 ರಿಂದ 5 ಗಂಟೆಗಳ ಕಾಲ ಅದು ನೆಂದಾದಮೇಲೆ ನಾವು ಏನು ರುಬ್ಬೋದಕ್ಕೆ ಒಂದು 10 ನಿಮಿಷಗಳ ಕಾಲ ನಾವು ಅವಲಕ್ಕಿನ ನೆನೆಸ್ಕೊಳ್ಬೇಕಾಗುತ್ತೆ. ಅವಲಕ್ಕಿನ ಒಂದು ಪಾತ್ರೆಗೆ ಸೇರಿಸಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. 10 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು 10 ನಿಮಿಷ ಆಗಿದೆ. ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಫಸ್ಟೇ ನಾವು ಉದ್ದಿನಬೇಳೆ ಜೊತೆ ನೆನೆಸ್ಬಿಟ್ರೆ ಅವಲಕ್ಕಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದರಿಂದ ನಾನು ರುಬ್ಬೋದಕ್ಕೆ ಮುಂಚೆ ಒಂದು 10 ನಿಮಿಷ ಮುಂಚೆನೇ ನೆನೆಸ್ತಾ ಇದ್ದೀನಿ. ನೋಡಿ, ಈಗ ಉದ್ದಿನಬೇಳೆಯಲ್ಲಿ ಇರುವಂಥ ನೀರನ್ನೆಲ್ಲ ನಾನು ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ಉದ್ದಿನಬೇಳೆನ ರುಬ್ಕೊಳ್ಬೇಕಾಗತ್ತೆ, ಆ ನಂತರ ಅವಲಕ್ಕಿನ ರುಬ್ಕೊಳ್ಳೋಣ. ನೋಡಿ, ಉದ್ದಿನಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ತರಿ ಇಲ್ಲದೆ ಇರೋ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ತರಿ ಇರಬಾರ್ದು. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೂ ಸಹ ರುಬ್ಕೊಳ್ಬೋದು. ನನ್ನ ಹತ್ರ ಗ್ರೈಂಡರ್ ಇಲ್ಲ, ಆದ್ದರಿಂದ ಮಿಕ್ಸಿ ಜಾರಲ್ಲೇ ರುಬ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಗ್ರೈಂಡರ್ ಇಲ್ಲ ಅಂದರೂ ಸಹ ನಾವು ಮಿಕ್ಸಿ ಜಾರಲ್ಲೇ ರುಬ್ಬಿದ್ರೂ ಸಹ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ನೋಡಿ, ಉದ್ದಿನಬೇಳೆನ ರುಬ್ಕೊಂಡಾಗಿದೆ. ಇದನ್ನು ಮತ್ತೆ ಸೈಡ್ಗೆ ಇಟ್ಕೊಂಡು ನಾವು ನೆನೆಸಿರುವಂತಹ ಅವಲಕ್ಕಿನ ರುಬ್ಕೊಳ್ಬೇಕಾಗುತ್ತೆ. ನೀರನ್ನೇನು ಸೇರಿಸ್ತೇನೆ, ನೆಂದಿರುವಂಥ ಅವಲಕ್ಕಿ ಅಷ್ಟೇ ಹಾಕ್ಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಸಹ ನಾವು ಒಂದು ಸ್ವಲ್ಪನೂ ತರಿ ಇಲ್ಲದೆ ಇರೋ ಥರ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಈಗ ಇದು ರೆಡಿಯಾಗಿದೆ. ನಾವೇನು ಫಸ್ಟೇ ಉದ್ದಿನಬೇಳೆ ರುಬ್ಕೊಂಡಿದ್ರಲ್ಲ ಅದಕ್ಕೇ ಈ ರುಬ್ಕೊಂಡಿರುವಂತಹ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ರುಬ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂತಹ ರವೆ ಸೇರಿಸಬೇಕು. ರವೆನ 4 ಅವರ್ ಮುಂಚೆನೇ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ 4 ಅವರ್ ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿರುವಂಥ ನೀರನ್ನು ನಾವು ಸೇರಿಸಬಾರ್ದು. ರವೆನೆಲ್ಲ ಚೆನ್ನಾಗಿ ಕೈಯಿಂದ ಹಿಂಡಿ ನಾವು ಏನು ಉದ್ದಿನಬೇಳೆ ಮತ್ತು ಅವಲಕ್ಕಿ ರುಬ್ಕೊಂಡಿದ್ರಲ್ಲ ಅದೇ ಮಿಶ್ರಣಕ್ಕೆ ನೋಡಿ ರವೆ ಅಷ್ಟೇ ಹಿಂಡಿ ಸೇರಿಸ್ತಾ ಇದ್ದೀನಿ. ನಾವು ರೇಷನ್ ಅಕ್ಕಿಯಿಂದನೂ ಸಹ ತುಂಬ ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ಬೋದು. ಅದರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ.
ನೋಡಿ ರವೆನೆಲ್ಲ ಚೆನ್ನಾಗಿ ಹಿಂಡಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನೀರೇನು ಸೇರಿಸ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನು ಸೇರಿಸ್ತಾ ಇಲ್ಲ ನಾನು, ನಿಮಗೇನಾದರೂ ನೀರಿನ ಅವಶ್ಯಕತೆ ಇದ್ದರೆ ಜಾಸ್ತಿ ಎಲ್ಲ ಸೇರಿಸೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಬ್ಯಾಟರ್ ರೆಡಿ ಆಗಿದೆ. ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇಡ್ಲಿ ಬ್ಯಾಟರು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಉಪ್ಪು ಹಾಗೆ ಸೋಡಾ ಪುಡಿ ಏನೂ ಸೇರಿಸ್ತಾ ಇಲ್ಲ. ಜಸ್ಟ್ ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾನು ಬೆಳಗ್ಗೆವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ. ಅಂದರೆ ಒಂದು 6ರಿಂದ 7 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ, ಒಂದು 6ರಿಂದ 7 ಗಂಟೆ ಚೆನ್ನಾಗಿ ಫರ್ಮೆಟ್ ಆಗಿದೆ. ನೋಡಿ ಚೆನ್ನಾಗಿ ಇಟ್ಟು ಹುಬ್ಬಿ ಬಂದಿದೆ. ಈಗ ಒಂದ್ಸರಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಒಂದ್ಸರಿ ಚೆನ್ನಾಗಿ ಇದೆಲ್ಲ ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದ್ಸರಿ ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಹಿಟ್ಟು ರೆಡಿ ಆಗಿದೆ. ಬನ್ನಿ ಈಗ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಳ್ಳೋಣ. ನೋಡಿ ಇಡ್ಲಿ ಪ್ಲೇಟ್ಸ್ಗೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡಿಕೊಂಡು ಈಗ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ತುಂಬ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಇದು ಇಡ್ಲಿ ಎಲ್ಲ ಬೆಂದಾದಮೇಲೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಎಲ್ಲ ಪ್ಲೇಟ್ಸ್ಗೂ ಸಹ ಅದೇ ರೀತಿಯಾಗಿ ಹಾಕ್ಕೊಂಡು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದೊಂದಾಗಿ ಪ್ಲೇಟ್ನ ನಾನು ಜೋಡಿಸ್ಕೊಂಡು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 15 ನಿಮಿಷ ಬೇಯಿಸ್ಕೋಬೇಕು. 15 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಒಂದು ಸ್ವಲ್ಪ ಕೈ ತೇವ ಮಾಡಿಕೊಂಡು ಮುಟ್ಟಿದ್ರೆ ಅದು ಅಂಟ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ ಅಂತ. ಈಗ ಇದು ರೆಡಿಯಾಗಿದೆ. ತೆಗೆದುಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂತ ಏನಿಲ್ಲ, ಬಿಸಿ ಬಿಸಿ ಇರಬೇಕಾದ್ರೆ ನಾವು ಇಡ್ಲಿನ ಪ್ಲೇಟಿಂದ ತೆಗೆದುಕೊಳ್ಬೋದು. ನೋಡಿ ಎಷ್ಟೊಂದು ಈಸಿಯಾಗಿ ಒಂದು ಸ್ವಲ್ಪನೂ ಪ್ಲೇಟ್ಗೆ ಅಂಟ್ಕೊಳ್ತೀರಾ ಹಾಗೆ ಸಾಫ್ಟಾಗಿ ಬಂದಿದೆ. ಎಲ್ಲ ಇಡ್ಲಿನೂ ಸಹ ಇದೇ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಈ ಇಡ್ಲಿ ಜೊತೆಗೆ ನಾವು ಸಾಂಬಾರು ಹಾಗೆ ಕಾಯಿ ಚಟ್ನಿ, ಕಡಲೆ ಬೀಜದ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೇನಾದರೂ ಸಾಂಬಾರು ಲಿಂಕು ಹಾಗೆಯೇ ಕಡಲೆ ಬೀಜದ ಚಟ್ನಿ ಲಿಂಕ್ ಬೇಕು ಅಥವಾ ಕಾಯಿ ಚಟ್ನಿ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ಒಂದು ಸ್ವಲ್ಪನೂ ಪ್ಲೇಟ್ಗೆ ಅಂಟ್ಕೊಳ್ತಾ ಇಲ್ಲ, ಹಾಗೆಯೇ ಬಿಸಿ ಬಿಸಿಯಾಗೂ ಇದೆ. ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ತುಂಬ ಸಾಫ್ಟಾಗಿರುವಂತಹ ರವೆ ಇಡ್ಲಿ ಮಾಡೋದು ಯಾವ ರೀತಿಯಾಗಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.